ಥರ ಬಟರ್ ಚೀಸ್ ಎಲ್ಲ ಹಾಕಿ ಮಾಡಲ್ಲ. ಲಿಟ್ಲ್ ಮಿಲೆಟ್ ಅಂದರೆ ಸಾಮಿನಲ್ಲಿ ಮಾಡಿರೋದು. ಇದು ಬಂದ್ಬಿಟ್ಟು ಫಾಕ್ಸ್ಟೈಲ್ ಮಿಲೆಟ್ ನವಣೆನಲ್ಲಿ ಮಾಡಿರೋದು. ಈ ರೀತಿ ಎಲ್ಲ ಥರದ ಮಿಲೆಟ್ಸಲ್ಲೂ ಮಿಲೆಟ್ದ ಬಿಸ್ಕೆಟ್ ಸಿಗುತ್ತೆ. ಸೊ ಇಲ್ಲೇನೇನು ಇಟ್ಟಿದ್ದೀರಾ ಸರ್? ಇದು ಅಷ್ಟೇ. ಇದು 100 years ಬ್ಯಾಕಿಂದ ಇದೆ ಇದು ಕಂಪನಿ. ಇದು ಕೂಡ ಬರುತ್ತೆ ಅದ್ರದ್ದು ಗುಲ್ಕನ್. ಇದು ಅದೇ ಒಂದೇ ಕಂಪ್ನಿದೆ ಇಕ್ಕೋದು ನಾವು. ಇದು ಏಳಿಕೆ ಉಪ್ಪಿನಕಾಯಿ ಎನಿ ಟೈಮ್ ಸಿಗುತ್ತೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು ಮಾವಿನಕಾಯಿ, ಇದು ನಿಂಬೆಹಣ್ಣು. ಇದು ಅಷ್ಟೇ ಅಂಗಡಿ ಸ್ಟೈಲ್ ಇರಲ್ಲ, ಆರ್ಗ್ಯಾನಿಕ್ ಪಿಕಲ್ಸ್. ಹೌದು. ಸೊ ಲಾಸ್ಟ್ ಅಲ್ಲೇನೋ ಇದೆ ಸರ್, ಈ ಶೆಲ್ಫಲ್ಲಿ ಏನೋ ಸ್ಪೆಷಲ್ ಐಟಮ್ಸ್ ಇದೆ. ಇದೆಲ್ಲ ಕೋಲ್ಡ್ ಪ್ರೆಸ್ಡ್ ಆರ್ಗಾನಿಕ್ ಸೀಡ್ಸ್ ಇಂದ ಮಾಡಿರೋದು. ಎಲ್ಲ ಆರ್ಗಾನಿಕ್ ಆಯಿಲ್ ಅಂತಾರೆ. ಅದು ಪ್ಯೂರ್ ಆಗಿ ಎಲ್ಲರೂ ಆಯಿಲ್ ಮಾಡ್ತಾರೆ, ಬಟ್ ಆರ್ಗಾನಿಕ್ ಸೀಡ್ಸ್ ಸಿಗಲ್ಲ ಅವ್ರಿಗೆ. ನಮ್ದಲ್ಲಿ ಬಂದಿರೋದು ಆರ್ಗಾನಿಕ್ ಆಯಿಲ್ ಇರುತ್ತೆ. ಇದು ನೋಡಿ, ಗ್ರೌಂಡ್ನಟ್ ಆಯಿಲ್ ಅಂದ್ರೆ ನಿಮ್ಮಲ್ಲಿ ನೋಡಿದ್ರೆ ಎಷ್ಟು ತಳ್ಳಗಿರುತ್ತೆ. ಇದು ನೋಡಿ ಎಷ್ಟು ತಿಕ್ಕಾಗಿದೆ. ಇದು ಅನ್ಫಿಲ್ಟರ್ಡ್ ಅನ್ರಿಫೈನ್ಡ್. ಇದು ಯಾವ ರೀತಿ ಗ್ರೈಂಡ್ ಮಾಡಿರ್ತಾರೋ ಅದೇ ರೀತಿ ಮಾಡಿರ್ತಾರೆ. ಇಲ್ಲ ನೋಡಿ ಡಸ್ಟ್ ಎಲ್ಲ ಹಂಗಂಗೆ ಇರುತ್ತೆ. ಅದು ಇದನ್ನೇನು ಫಿಲ್ಟರ್ ಏನು ಮಾಡಲ್ಲ, ಅದೇ ರೀತಿನೇ ತರಿಸೋದು. ಇದು ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಕೋಕೋನಟ್ ಆಯಿಲ್, ಸೀಸಮ್ ಆಯಿಲ್. ಇಲ್ಲಿದೆ ನೋಡಿ, ಅಲ್ಲ ಇದೆ ಸೀಸಮ್ ಆಯಿಲ್, ಅವನಿ ಆರ್ಗಾನಿಕ್ಸ್ ಅಂತ ಬರುತ್ತೆ. ಇದು ಆಮ್ಲಾ ಹೇರ್ ಆಯಿಲ್. ಇವಾಗ ಆದಿವಾಸಿ ಹೇರ್ ಆಯಿಲ್ ಅದು ಇದು ಅಂದ್ಬಿಟ್ಟು ಫೇಕ್ ಪ್ರಾಡಕ್ಟ್ಸ್ ಬೈ ಮಾಡ್ತಿದ್ದೀರಾ. ಅದು ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಪರವಾಗಿಲ್ಲ. ನಿಮ್ಮ ಹೇರ್ ಗ್ರೋತ್ ಆಗಿಲ್ಲ ಅಂದ್ರೇನು ನಿಮ್ಮ ಹೇರ್ ಕ್ವಾಲಿಟಿನ ಚೆನ್ನಾಗಿರುತ್ತೆ ಇದು. ಸೊ ಇದು ನೀಮ್ ಪೌಡರು, ಟ್ರಿಪಲ್ ಪೌಡರ್, ಏನೇನೋ ಇದೆ. ಅರಿಶಿಣ ನೋಡಿ, ಅರಿಶಿಣ ಇದು ನಾವೇ ಬೆಳೆದು ಆರ್ಗ್ಯಾನಿಕ್ ನಾವೇ ಹಾಕಿರೋಂಥದ್ದು. ಇದು ಅರಿಶಿಣ. ಈಗ ಬರೋ ಅರಿಶಿಣ ಕುಂಕುಮ ಎಲ್ಲ ಏನಂತಾರೆ ಕಲರ್ ಯೂಸ್ ಮಾಡಿ ಪೌಡರ್ ಮಾಡಿರೋಕ್ಕಂಥದ್ದು, ಕೆಮಿಕಲ್ಸ್ ಹಾಕಿ ಪೌಡರ್ ಮಾಡಿರೋದು. ಆಲ್ಮಂಡು, ಬ್ಲ್ಯಾಕ್ ಸೀಸೇನು. ಇದು ತುಪ್ಪ ಅಲ್ವಾ? ದೇಸಿ ಗೀ. ಇದು ನಾಟಿ ಹಸಿದ ತುಪ್ಪ ಮಾಡಿ ತಗೊಂಡ್ಬಂದು ಕೊಡ್ತಾರೆ. ಇವಾಗ ಬರೋ ತುಪ್ಪ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ನೋಡಿ. ಕ್ಯಾಶ್ಯೂ ನಟ್ಸ್ ಎಲ್ಲ ಆರ್ಗ್ಯಾನಿಕ್, ಇದರಲ್ಲಿ ಯಾವುದು ಕೋಟಿಂಗ್ಸ್ ಮಾಡಿಲ್ಲ. ಇದೆಲ್ಲ ಹೆಂಗ್ ಮಾಡಿರ್ತಾರೆ ಅಂದ್ರೆ ಈ ಸೀಡ್ಸ್ ಎಲ್ಲ ಮರದಿಂದ ಬಿದ್ದಿರೋಂಥವೇ ಆರ್ಗ್ಯಾನಿಕ್ ಗ್ರೋ ಮಾಡಿರೋಂಥ ಫಾರ್ಮ್ ಇಂದಾನೆ ಬರೋದು. ಅದಕ್ಕೆ ಇದು ಇಷ್ಟು ಕಾಸ್ಟ್ಲಿ ಬರುತ್ತೆ. ಹೌದು, ಕರೀತಾರೆ. ಈಗ ನೋಡಿ ಸಾಲ್ಟ್ 3 ಥರ ಸಾಲ್ಟ್ ಇರುತ್ತೆ, 4 ಥರ ಇರುತ್ತೆ. ಬ್ಲ್ಯಾಕ್ ಇಲ್ಲ ಸಾಲ್ಟ್ ನೋಡಿ, ಬರೀ ವೈಟ್ ಸಾಲ್ಟ್ ಅಂತಾರೆ. ಇದನ್ನ ರಾಕ್ ಸಾಲ್ಟ್ ಅಂತ ಇದೆ ಪೌಡರ್ ಮಾಡೋದು. ಅದು ಹಿಮಾಲಯನ್ ಸಾಲ್ಟ್ ಅನ್ನೋದು, ಸೇಂದ ಲವಣ ಅಂತಾರಲ್ಲ ಅದೆಲ್ಲ ಇದನ್ನೇ. ಇದು ಬಂದ್ಬಿಟ್ಟು ಸೀ ಸಾಲ್ಟ್, ಸಮುದ್ರದ ಉಪ್ಪು. ಇದನ್ನೇ ಮೆಲ್ಟ್ ಮಾಡಿ ಇದಕ್ಕೆ ಅಯೋಡಿನ್, ಸಲ್ಫರ್, ಇದು ಏನೇನು ಬೇಕೋ ಎಲ್ಲ ಹಾಕ್ಬಿಟ್ಟು ಆ ರೀತಿ ಮಾಡ್ತಾರೆ. ಸೊ ನೋಡಿ, ಇದು ಆರ್ಗ್ಯಾನಿಕ್. ಇವತ್ತು ತಿಂತಾರೋ ಸಾಲ್ಟ್ ಇಂದ ಎಲ್ಲ BP ಶುಗರ್ ಅಷ್ಟು ಸ್ಪೈಕಪ್ ಆಗ್ತಿದೆ. ಸೊ ನೋಡಿ, ಇವತ್ತಿನ ವಿಡಿಯೋನಲ್ಲಿ ಇಷ್ಟು ತಿಳಿಸ್ಕೊಟ್ವಿ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನೋಡಿ, ನ್ಯಾಚುರಲ್ ಸ್ಕ್ರಬ್ಬರ್. ಇದು ಪ್ಲ್ಯಾಂಟ್ ಬೇಸ್ಡ್ ಸ್ಕ್ರಬ್ಬರ್, ನಮ್ಮ ಬಾಡಿಗೆ ಸ್ಕ್ರಬ್ ಮಾಡೋದಕ್ಕೆ. ನೋಡಿ, ಸ್ಕ್ರಬ್ ಮಾಡುವಂಥ ಸ್ಕ್ರಬ್ಬರ್. ಇದು ನ್ಯಾಚುರಲ್, ಇಟ್ಸ್ ಪ್ಲ್ಯಾಂಟ್ ಬೇಸ್ಡ್. ಇದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಇಲ್ಲ, ಯಾವುದೇ ರೀತಿ ಫೈಬರ್ ಯೂಸ್ ಮಾಡಿಲ್ಲ. ವುಡ್ಡನ್ನು ಕೂಡ, ವುಡ್ ಹ್ಯಾಂಡಲ್ ಕೂಡ ವುಡ್. ಇದು ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಇದರಲ್ಲಿ ಕೂಡ. ಇದು ಸ್ಟೋರ್ ಮಾಡಿರೋದು. ನೋಡಿ, ಈ ಥರ ಎಲ್ಲ ನಮ್ದೆಲ್ಲ ದೇಸಿ ಸ್ಟೈಲ್ ಬರುತ್ತೆ. ಆಮ್ಲಾದು ಕ್ಯಾಂಡಿ, ಇದು ಆಮ್ಲಾ ಕ್ಯಾಂಡಿ. ಇದು ಮಸಾಲೆ. ಇದು ಇವಾಗ ತಿಂತಾ ಇರೋ ಕ್ಯಾಂಡೀಸ್ ಎಲ್ಲ ಸಾಲ್ಟು, ಶುಗರು. ವಾಮಿಟಿಂಗ್ ಸೆನ್ಸೇಷನ್ ಆಯಿತು, ತಲೆ ಸುತ್ತು ಅನ್ನೋದಕ್ಕೆಲ್ಲ ಇದನ್ನು ಬಳಸ್ಕೊಂಡ್ರೆ ಒಳ್ಳೇದು, ಹೊಟ್ಟೆಲ್ಲ ಕ್ಲೀನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಬಂದಿಷ್ಟಕ್ಕೆ ಎಂಡ್ ಮಾಡೋಣ. ಇಲ್ಲೇನೋ ಇದೆಯಲ್ಲ ಸರ್? ಇದು ನಾವೇ ಮಾಡೋಂಥದ್ದು. ಅದು ನೋಡಿ, ಸಾಂಬಾರು ಪುಡಿ. ಇದು ಇದು ಬಂದ್ಬಿಟ್ಟು ಚಿಲ್ಲಿ ಪೌಡ್ರು ಕಾಲೇ ಇದೆ, ಇವಾಗ ಫ್ರೆಶಾಗಿ ಹಾಕ್ತೀವಿ. ಇದು ಬಂದ್ಬಿಟ್ಟು ಧನಿಯಾ ಪೌಡ್ರ್. ಇದೆಲ್ಲ ನಾವೇ ಆರ್ಗಾನಿಕ್ದೇ ಐಟಮ್ಸ್ ಹಾಕಿ ನಮ್ಮ ಶಾಪ್ದೇನೆ ನಾವೇ ರೋಸ್ಟಿಂಗ್ ಮಿಷಿನ್ ಇದೆ, ಹುಣಸೆಕಾಯಿ ರೋಸ್ಟಿಂಗ್ ಮಾಡಿ ಮಾಡ್ತೀವಿ ನಾವು. ಆ ರೀತಿ ಇದು ನೋಡಿ, ನಾಟಿ ಶುಗರ್ ಅಂತ. ಕಾಫಿ ಟೀ ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಹಿಂಗೆ ಬರೋದು. ಈ ರೀತಿ ಇರುತ್ತೆ ಇದು. ಇದರಲ್ಲಿ
ಮೊಲಾಸಿಸ್ ಕಂಟ್ರೋಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಹಂಗಾಗಿ ಇದರಲ್ಲಿ ಶುಗರ್ ಎಫೆಕ್ಟ್ ಬರಲ್ಲ, ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಕೊಲೆಸ್ಟ್ರಾಲ್ ಫ್ಯಾಟ್ನ ಕಟ್ ಮಾಡುತ್ತೆ ಹೊಟ್ಟೆಗೆ ಸೇರಿದ್ರೆ. ಅದಕ್ಕೆ ಟೀ ಕಾಫಿಗೆ ಇದು ಬಳಸಿದ್ರೆ ದೇಹಕ್ಕೆ ಒಳ್ಳೇದು. ಅದು ಬಿಟ್ಟು ಇದು ಬಂದ್ಬಿಟ್ಟು ಬ್ರೌನ್ ಶುಗರ್ ಅಂತ ನೋಡಿ, ಇದು ಈ ಥರ ಇರುತ್ತೆ. ಇದರಲ್ಲಿ ಮೊಲಾಸಿಸ್ ಕಂಟ್ರೋಲ್ ಸ್ವಲ್ಪ ಕಡಿಮೆ ಇರುತ್ತೆ, ಕ್ರಿಸ್ಟಲ್ ಥರ ಇರುತ್ತೆ. ನಮ್ಮ ವಿಡಿಯೋನ ಇಷ್ಟಿಗೆ ಎಂಡ್ ಮಾಡೋಣ. ಇವ್ರ ಶಾಪ್ ಲೊಕೇಶನ್ ತಿಳ್ಕೊಬೇಕಂದ್ರೆ ಶಾಪ್ ನೋಡಿ, SK ಟ್ರೇಡರ್ಸ್ ಅಂತ, ಆಲ್ ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಹಂಗೆ ಮಾಡ್ತಾರೆ ಇಲ್ಲಿ. ಸೊ ಇದು ಒಂದು ಮಷೀನ್ಸ್, ಇವರೇ ಗೋಡೌನ್ ಇಟ್ಕೊಂಡಿದ್ದಾರೆ. ಸೀಡ್ಸ್ ಎಲ್ಲ ನ್ಯಾಚುರಲಾಗಿ ಬೆಳೆದಿರೋ ಸೀಡ್ಸ್ ಅಂತಂದು, ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತಾರೆ, ನ್ಯಾಚುರಲ್ ಸೀಡ್ಸ್ ಅಂತಂದು ಇವರೇ ಬೆಳೆದು ಇವರೇ ಪೌಡರ್ ಮಾಡಿ ಅದನ್ನು ಸ್ಟಾಕ್ ಮಾಡಿ ಸೆಲ್ ಮಾಡ್ತಿರೋದು. ಇದರ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಇದೆಲ್ಲ ಕ್ಯಾಂಡೀಸ್, ಇವಾಗ ತಿಂತಿರೋ ಕ್ಯಾಂಡೀಸ್ ಎಲ್ಲ ಇದು ಹುಣಸೆಕಾಯಿಂದ ಮಾಡಿರೋಂಥ ಕ್ಯಾಂಡಿ. ಓಲ್ಡನ್ ಡೇಸಲ್ಲೆಲ್ಲ ಇದೇ ಸಿಗ್ತಿದ್ದಿದ್ದು ನಿಮಗೆ. ಈ ನಡುವೆ ಇದೆಲ್ಲೂ ಕಾಣಿಸೋದು ಇಲ್ಲ, ಇವ್ರ ಹತ್ರ ಇದೆ. ಸೊ ಇದು ಬಚ್ಪನ್ ಇಮ್ಲಿ ಕ್ಯಾಂಡಿ ಅಂತ, ಇಮ್ಲಿಯಿಂದ ಮಾಡಿರೋಕ್ಕಂಥ ಕ್ಯಾಂಡಿ. ಮೊದಲೆಲ್ಲ ಬರ್ತಿದ್ದಿದ್ದು ಮೋಸ್ಟ್ಲಿ ಇಮ್ಲಿಯಿಂದ ಮಾಡಿರೋಕ್ಕಂಥ ಕ್ಯಾಂಡೀಸ್ ನೋಡಿ. ಇದೆಲ್ಲ ಇವಾಗ ಸಿಗೋದು ಇಲ್ಲ ಇಲ್ಲ ಅಲ್ವಾ, ಇದೇನೋ ಇದೆ. ಸೊ ಅಷ್ಟೇ ಗೈಸ್. ಸೊ ನಮ್ಮ ವ್ಲಾಗನ್ನು ಇಷ್ಟಕ್ಕೆ ಎಂಡ್ ಮಾಡೋಣ. ಕಂಟಿನ್ಯೂ ವಿತ್ ಅ ನ್ಯೂ ವ್ಲಾಗ್ in the next part of the video. So stay tuned for the upcoming videos.